ಸ್ನೇಹಿತರೆ ನಮಸ್ಕಾರ. ಸುಬ್ರಹ್ಮಣ್ಯ ಅಂತ ನನ್ನ ಹೆಸರು. ವಿಜಿಲೆಂಟಿ ಬಸ್ ನಾನ್ ಡಾರ್ಮಿಯಂಟ್ ಜೂರಾ ಸಬ್ವೇನಿಯಂಟ್ ಅಂತೇಳಿ ಒಂದು ಲ್ಯಾಟಿನ್ ಮ್ಯಾಕ್ಸಿಮ್ ಇದೆ, ಲೀಗಲ್ ಮ್ಯಾಕ್ಸಿಮ್ ಇದೆ. ಇದೇನು ಹೇಳುತ್ತೆ, ದ ಲಾ ಅಸಿಸ್ ಓನ್ಲಿ ದೋಸ್ ಹೂ ಆರ್ ವಿಜಿಲೆಂಟ್, ನಾಟ್ ದೋಸ್ ಹೂ ಸ್ಲೀಪ್ ಆನ್ ದೇರ್ ರೈಟ್ಸ್ ಅಂತ ಹೇಳುತ್ತೆ. ಅಂದರೆ ನಾವು ಲಾ ಬಗ್ಗೆ ಅವೇರ್ನೆಸ್ ಇದ್ರೆ ಸಾಲದು, ಅದರಲ್ಲಿ ವಿಜಿಲೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, 1/1/2022ರಿಂದ ಕೆಲವು ಇಂಪಾರ್ಟೆಂಟ್ ಚೇಂಜಸ್ GST ಒಳಗಡೆ ಬಂದಿದೆ. GSTಯಲ್ಲಿ ಸಾಕಷ್ಟು ಅಮೆಂಡ್ಮೆಂಟ್ಗಳು ನಿರಂತರವಾಗಿ ಆಗ್ತಾನೆ ಇದೆ. ಅಂಥದ್ರಲ್ಲಿ ಇವಾಗ 1/1/2022ರಿಂದ ಬೇರೆ ಬೇರೆ ರೂಲು ಸೆಕ್ಷನ್ಗಳಲ್ಲಿ ಅಮೆಂಡ್ಮೆಂಟ್ಸು ಚೇಂಜಸ್ಸು ಬಂದಿದೆ. ಅದರಲ್ಲಿ ನಂಬರ್ 1 ಇದು ರೆಟ್ರೋಸ್ಪೆಕ್ಟಿವ್ ಅಮೆಂಡ್ಮೆಂಟ್ ಅಂತ ಹೇಳ್ಬೋದು. ಹಿಂದಿನಿಂದನೇ 1 ಜುಲೈ 2017ಇಂದನೇ ಚೇಂಜ್ ಆಗ್ತಾ ಇರುವಂಥ ಒಂದು ಅಮೆಂಡ್ಮೆಂಟ್. ಸ್ಕೋಪ್ ಆಫ್ ಸಪ್ಲೈ ಅಂದರೆ ನಿಮ್ಗೆ ಗೊತ್ತು, ಗೂಡ್ಸ್ ಅಥವಾ ಸರ್ವಿಸ್, ಯಾವುದೇ ಒಂದು ಗೂಡ್ಸ್ ಅಥವಾ ಸರ್ವಿಸ್, ಸರಕು ಅಥವಾ ಸೇವೆಯನ್ನು ಕೊಡೋದನ್ನೇ ಸಪ್ಲೈ ಅಂತ GSTಯಲ್ಲಿ ಕರಿತೀವಿ. ಸೆಕ್ಷನ್ 7 ಪ್ರಕಾರ ಸ್ಕೋಪ್ ಆಫ್ ಸಪ್ಲೈಯಲ್ಲಿ ಚೇಂಜ್ ಆಗಿದೆ. ಇಲ್ಲಿ ಏನಪ್ಪ ಅಂತಂದರೆ ಏನಾಗುತ್ತೆ, ಇಲ್ಲಿ ಆಕ್ಟಿವಿಟೀಸ್ ಟ್ರಾನ್ಸಾಕ್ಷನ್ಸ್ ಬೈ ಕ್ಲಬ್ ಆರ್ ಅಸೋಸಿಯೇಷನ್ ಸಪ್ಲೈಯಿಂಗ್ ಗೂಡ್ಸ್ ಟು ಇಟ್ಸ್ ಮೆಂಬರ್ಸ್, ತಮ್ಮ ಸ್ವಂತ ಮೆಂಬರ್ಸಿಗೆ. ಅಸೋಸಿಯೇಷನ್ ಅಂದರೆ ಮೆಂಬರ್ಗಳು ಸೇರ್ಕೊಂಡು ಮಾಡುವಂಥದ್ದು, ಅದು ಸೆಪರೇಟ್ ಎಂಟಿಟಿ ಅಲ್ಲ ಅಂತ ಹೇಳಿ ಕಲ್ಕಟ್ಟಾ ಕ್ಲಬ್ ಲಿಮಿಟೆಡ್ ಅನ್ನೋ ಕೇಸಲ್ಲಿ ಕೋರ್ಟ್ ಹೇಳಿದೆ. ಏನು, ಇದು ಸೆಪರೇಟ್ ಎಂಟಿಟಿ ಅಲ್ಲ, ಇದು ಒಂದೇ ಎಂಟಿಟಿ. ಅದನ್ನು ನೆಗೇಟ್ ಮಾಡಿ ಅದಕ್ಕೆ ತದ್ವಿರುದ್ಧವಾಗಿ ಬಂದಂಥ ಒಂದು ಸ್ಕೋಪ್ ಆಫ್ ಸಪ್ಲೈ. ಈಗ ಸ್ವಂತ ಅಸೋಸಿಯೇಷನ್ ಮೆಂಬರ್ಸಿಗೆ ಗೂಡ್ಸ್ ಅಥವಾ ಸರ್ವಿಸನ್ನು ಕೊಟ್ಟರೆ ಅದು ಸಪ್ಲೈ ಆಗುತ್ತೆ ಅನ್ನೋದು ಮಹತ್ತರವಾದ ಬದಲಾವಣೆ. 1 ಜನವರಿ 2020ಇಂದ ಅದು ನೋಟಿಫಿಕೇಶನ್ ಅಥವಾ ಇಂಪ್ಲಿಮೆಂಟ್ ಆಗಿದ್ರು ಕೂಡ ರೆಟ್ರೋಸ್ಪೆಕ್ಟಿವ್ ಆಗಿ 1 ಜುಲೈಯಿಂದನೇ ಅದು ಇಫೆಕ್ಟಿವ್ ಆಗಿರುತ್ತೆ. ಈಗ ನಾವು ನೋಡ್ಬೇಕು ಯಾರ್ಯಾರು ಅಸೋಸಿಯೇಷನ್ಸ್ ಏನೇನು ಗೂಡ್ಸ್ ಅಥವಾ ಸರ್ವಿಸಸ್ಸು ತಮ್ಮ ಮೆಂಬರ್ಸ್ಗಳಿಗೆ ಕೊಟ್ಟಿದ್ದಾರೆ, ಅದಕ್ಕೆ ಟ್ಯಾಕ್ಸ್ ಎಷ್ಟು ಬರುತ್ತೆ. ಇದು ನಂಬರ್ 1. ಇಲ್ಲಿ ಪ್ರಿನ್ಸಿಪಲ್ ಆಫ್ ಮ್ಯೂಚುವಾಲಿಟಿ ಅಂತ ಕರೀತಾರೆ, ಅದೇ ಮಿಸ್ಸಿಂಗ್ ಆಗ್ತಾ ಇದೆ. ಪ್ರಿನ್ಸಿಪಲ್ ಆಫ್ ಮ್ಯೂಚುವಾಲಿಟಿ ಮಿಸ್ ಆಗ್ತಾ ಇದೆ. ಈಗ ಒಂದು ಅಸೋಸಿಯೇಷನ್ ಅವರು ಡೈರಿ ಕೊಡ್ತಾ ಇದ್ದಾರೆ, ಅವ್ರ ಮೆಂಬರ್ಸಿಗೆಲ್ಲ ಒಂದು 200 ರೂಪಾಯಿ ಕೊಡ್ರಪ್ಪ ನೀವು ಡೈರಿ ತೊಗೊಳ್ಳಿ ಅಂತ ಕೊಟ್ಟರೆ ಅದು ಸಪ್ಲೈ ಅಂತ ಕನ್ಸಿಡರ್ ಆಗಿದೆ. ಇನ್ನು ಇಂಪಾರ್ಟೆಂಟ್ ಸೆಕ್ಷನ್ ಎಲ್ರಿಗೂ ಗೊತ್ತಿದೆ, ಇನ್ಪುಟ್ ಟ್ಯಾಕ್ಸ್ ಅಂದರೆ ಏನು. ನಾವು ಯಾವುದಾದ್ರೂ ಒಂದು ಸರಕು ಅಥವಾ ಸೇವೆಯನ್ನು ಖರೀದಿ ಮಾಡಿದಾಗ ಆ ಪೂರೈಕೆದಾರನಿಗೆ ನಾವು ಏನು ತೆರಿಗೆಯನ್ನು ಕೊಡ್ತಾ ಇದ್ದೀವಿ ಅದನ್ನು ನಾವು ಇನ್ಪುಟ್, ಆ ತೆರಿಗೆಯನ್ನು ಇನ್ಪುಟ್ ನಮ್ಮದೇ ದುಡ್ಡು ಥರ ತಗೊಳ್ಳುವಂಥ ಒಂದು ಸಿಸ್ಟಮ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಈ ಕ್ರೆಡಿಟನ್ನು ಆಫ್ಕೋರ್ಸ್ ನಮ್ಮ ಬಿಸ್ನೆಸ್ಸಿಗೆ ಯೂಸ್ ಆಗುವಂಥ ಅಥವಾ ಬಿಸ್ನೆಸ್ ಮುಂದುವರಿಲಿಕ್ಕೆ ಉಪಯೋಗ ಆಗುವಂಥ ಅದು ಫರ್ದರೆನ್ಸ್ ಆಫ್ ಬಿಸ್ನೆಸ್ಸಿಗೆ ಉಪಯೋಗ ಆಗುವಂಥ ವಿಷಯಗಳಿಗೆ ಮಾತ್ರ ಇನ್ಪುಟ್ ಟ್ಯಾಕ್ಸ್ ತಗೊಳ್ಬೇಕು ಅನ್ನೋದು ಒಂದು ಹಳೆಯ ವಿಷಯ, ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಅದರಲ್ಲಿ ಅದು ನಮ್ಮ ಬಿಸ್ನೆಸ್ಗೆ ಉಪಯೋಗ ಆಗುವಂಥ ವಸ್ತು ಅಥವಾ ಸೇವೆ ಆಗಿದ್ರೂ ಸಹ, ಸರಕು ಅಥವಾ ಸೇವೆ ಆಗಿದ್ರೂ ಸಹ 4 ಕಂಡೀಷನ್ಸನ್ನು ನಾವು ಫುಲ್ಫಿಲ್ ಮಾಡಬೇಕಾಗುತ್ತೆ. 4 ಷರತ್ತುಗಳನ್ನ ನಾವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಯಾವುದ್ಯಾವುದು ಅಂತ ಕೇಳಿದ್ರೆ, ನಂಬರ್ 1 ನಾವು ತಗೊಂಡಿರುವಂಥ ಸರಕು ಅಥವಾ ಸೇವೆಯದ್ದು ಇನ್ವಾಯ್ಸ್, ಟ್ಯಾಕ್ಸ್ ಇನ್ವಾಯ್ಸ್ ನಮ್ಮ ಕೈಯಲ್ಲಿರಬೇಕು. ನಂಬರ್ 1 ಕಂಡೀಷನ್. ನಂಬರ್ 2ನೇ ಕಂಡೀಷನ್, ಆ ಸರಕು ಅಥವಾ ಸೇವೆಯನ್ನು ನಾವು ಪಡೆದಿರಬೇಕು, ನಮಗೆ ತಲುಪಿರಬೇಕು ಅಂತ ಅಂದ್ಕೊಳ್ಳಿ. 3ನೇ ಕಂಡೀಷನ್, ನಮಗೆ ಸರಕು ಅಥವಾ ಸೇವೆಯನ್ನು ಪೂರೈಕೆ ಮಾಡಿರುವವನು ಅಥವಾ ಸಪ್ಲೈ ಮಾಡಿರುವವನು ಯಾರಿರ್ತಾನೆ ಅವನು ಅದರ ತೆರಿಗೆಯನ್ನು ಸರ್ಕಾರಕ್ಕೆ ಜಮೆ ಮಾಡಿರಬೇಕು. ಇದು 3ನೇ ಕಂಡೀಷನ್, ತುಂಬ ಇಂಪಾರ್ಟೆಂಟ್. 4ನೇ ಕಂಡೀಷನ್, ನಾನು ರಿಟರ್ನನ್ನು ಸಬ್ಮಿಟ್ ಮಾಡಿ ಅದನ್ನು ಕ್ಲೇಮ್ ಮಾಡಿರಬೇಕು. ಈ 4 ಕಂಡೀಷನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ನನಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಸೆಕ್ಷನ್ 16 ಸಬ್ಸೆಕ್ಷನ್ 2. ಈಗ 1ನೇ ಕಂಡೀಷನ್ ಓಕೆ, ನಂತರ ಇನ್ವಾಯ್ಸ್ ಇದೆ. 2ನೇ ಕಂಡೀಷನ್ ಓಕೆ, ಸರಕು ಅಥವಾ ಸೇವೆ ನನಗೆ ಬಂದಿದೆ ಓಕೆ. 3ನೇ ಕಂಡೀಷನ್ ಏನಿದೆಯಲ್ಲ, ನನಗೆ ಸರಕು ಅಥವಾ ಸೇವೆಯನ್ನು ಕೊಟ್ಟರುವನು ಸರ್ಕಾರಕ್ಕೆ ಅದರ ಟ್ಯಾಕ್ಸನ್ನು ತೆರಿಗೆಯನ್ನು ಜಮಾ ಮಾಡಿರಬೇಕು ಅನ್ನೋ ಒಂದು ಕಂಡೀಷನ್ ಏನಿದೆ, ಇದು ನನ್ನ ಕೈಯಲ್ಲಿರೋದಲ್ಲ, ಇದು ಅವನ ಕೈಯಲ್ಲಿರುವಂಥ ಒಂದು ವಿಷಯ. ಆದರೆ ನನ್ನನ್ನು ಜವಾಬ್ದಾರಿ ಮಾಡಲಾಗಿದೆ. ಇದರಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದು ಕೋರ್ಟು ಕೂಡ ಛೀಮಾರಿ ಹಾಕಿದೆ ಈ ಒಂದು ಆರ್ಡರ್ಗೆ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ GST CBICಗೆ ಈ ಥರ ಒಂದು ನೀವು ಮಾಡುವ ಹಾಗೆ ಇಲ್ಲ ಅಂಥೇಳಿ. ಇನ್ನು ಅವರು ಟ್ಯಾಕ್ಸ್ ಪೇ ಮಾಡಿ ಮೇಲೇ ನಾವು ಇನ್ಪುಟ್ ಟ್ಯಾಕ್ಸ್ ತಗೊಳ್ಳೋದಿದ್ರೆ ಈ GSTR 1, 3B ಎರಡೆರಡು ರಿಟರ್ನ್ ಬೇಕಾಗಿಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ಯಾಕೆಂತಂದರೆ ಈ ಸೆಂಟ್ರಲ್ ಎಕ್ಸೈಸಲ್ಲಿ ಒಂದು ಸಿಸ್ಟಮ್ ಇತ್ತು ಗೊತ್ತಾ, ನೀವು ಗೂಡ್ಸನ್ನು ಹೊರಗಡೆ ತೆಗಿಬೇಕು ಅಂದರೆ ಡ್ಯೂಟಿ ಪೇ ಮಾಡಿನೇ ತೆಗೆದು, ಅದೇ ರೀತಿ ಟ್ಯಾಕ್ಸ್ ಪೇ ಮಾಡಿಬಿಟ್ರೆ ನೀವು ಒಂದೇ ಸಲ
GSTR 1 ಅಪ್ಲೋಡ್ ಮಾಡೋದು, ಪೇಮೆಂಟ್ ಮಾಡೋದು ಎಲ್ಲ ಆದಂಗೆ. ಅವಾಗ ಪ್ರಾಬ್ಲಮೇ ಇರೋದಿಲ್ಲ, ನಮಗೆ ಈ ಮೂರನೇ ಕಂಡೀಷನ್ ಫುಲ್ಫಿಲ್ ಮಾಡೋ ಅಗತ್ಯ ಇಲ್ಲ. ಅವನ ಸಮಸ್ಯೆ ಏನಿದೆ ನೋಡಿಕೊಂಡು ನಾನು ಇನ್ಪುಟ್ ಟ್ಯಾಕ್ಸ್ ತಗೊಳ್ಳೋದಂದ್ರೆ ಇದು ಭಾಳ ಕಷ್ಟ. ಬೇಕಾದರೆ ನೀನು ದುಡ್ಡು ಪೇ ಮಾಡಿ ಅವನಿಗೆ ದುಡ್ಡು ಪೇ ಮಾಡಿದ್ರೆ ಮಾತ್ರ ಟ್ಯಾಕ್ಸ್ ತಗೊಳ್ಳೋದು ಅಂತಂದರೆ ಅದು ಓಕೆ, ಇನ್ಪುಟ್ ತಗೊಳ್ಳೋದಂದ್ರೆ ಅದು ಓಕೆ. ಆದರೆ ಮೂರನೇ ಕಂಡೀಷನ್ ಫುಲ್ಫಿಲ್ ಮಾಡೋದು ತುಂಬ ಕಷ್ಟಕರವಾದ ಕ್ಲಿಷ್ಟಕರವಾದ ವಿಷಯ. ಹೀಗಾಗಿ ನಾವು ಇವಾಗ ಸದ್ಯಕ್ಕೆ ಮಾಡ್ಬೋದಾದಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಸರಿಯಾಗಿ ಟ್ಯಾಕ್ಸ್ ಪೇ ಮಾಡ್ತಾ ಇರುವಂಥ ಜೆನ್ಯೂನ್ ಸಪ್ಲೈಯರಿಂದ ಮಾತ್ರ ಗೂಡ್ಸ್ ಅಥವಾ ಸರ್ವಿಸನ್ನು ತಗೊಳ್ಬೇಕು ಅಂತ ಒಂದು ರೀಸನೇಬಲ್ ಆ್ಯಕ್ಷನ್ ನಾವು ಮಾಡ್ಕೋಬೋದೇ ಹೊರತು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅವನು ಟ್ಯಾಕ್ಸ್ ಪೇ ಮಾಡಿದ ಮೇಲೇ ತಗೊಳ್ಬೇಕು ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಅವನು 11ನೇ ತಾರೀಕಿಗೆ ಸಬ್ಮಿಟ್ ಮಾಡಿದ್ರೆ ಮಾತ್ರ 11ನೇ ತಾರೀಕು ಒಳಗಡೆ ಸಬ್ಮಿಟ್ ಮಾಡಿದ್ರೆ ಮಾತ್ರ ನನಗೆ ಸಿಗುತ್ತೆ. 2Bಯಲ್ಲಿ ಡಿಸ್ಪ್ಲೇ ಆದರೆ ಮಾತ್ರ ನನಗೆ ಇನ್ಪುಟ್ ಟ್ಯಾಕ್ಸ್ ಸಿಗುತ್ತೆ. ಇದು ಬಹಳ ಕಷ್ಟಕರವಾದಂಥದ್ದು. ಆಮೇಲೆ ಈ 5th ಕಂಡೀಷನ್ ಒಂದು ಹೊಸದಾಗಿ ಆ್ಯಡ್ ಆಗಿದೆ. ಏನಪ್ಪ ಅಂತಂದರೆ, ಡೆಬಿಟ್ ನೋಟ್ ಅಥವಾ ಇನ್ವಾಯ್ಸ್ ಅವನು ನನಗೆ ಕಮ್ಯುನಿಕೇಟ್ ಮಾಡಿರಬೇಕು. ಅವನ ಕಮ್ಯುನಿಕೇಟ್ ಮಾಡಿದ ನನ್ನ 2Bಯಲ್ಲಿ ಅದು ರಿಫ್ಲೆಕ್ಟ್ ಆಗಿರಬೇಕು. ಅವನು GSTR1ನಲ್ಲಿ ಕರೆಕ್ಟ್ ಸಮಯದಲ್ಲಿ ಸರಿಯಾಗಿ ನನ್ನದೇ GST ನಂಬರು, HSN ಕೋಡ್ ಇನ್ನು ಯಾವುದೇ ತಪ್ಪು ಮಾಡದೆ ಹಾಕಿದರೆ ಮಾತ್ರ ನನಗದು 14ನೇ ತಾರೀಕಿಗೆ ಇನ್ಪುಟ್ ಟ್ಯಾಕ್ಸ್ ತಗೊಳ್ಳಿಕ್ಕೆ ಸಾಧ್ಯ ಇದೆ. 12ನೇ ತಾರೀಕಿಗೆ ಅವನು ಅಪ್ಲೋಡ್ ಮಾಡಿದ್ರು ಕೂಡ ನಾನು ಇನ್ಪುಟ್ ಟ್ಯಾಕ್ಸ್ ತಗೊಳ್ಳೋದು ಮುಂದಿನ ತಿಂಗಳಿಗೆ ಹೋಗುತ್ತೆ, 1 ತಿಂಗಳು ಮುಂದೆ ಹೋಗುತ್ತೆ. ಸೊ ಇನ್ಪುಟ್ ಟ್ಯಾಕ್ಸ್ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ, ಪೂರೈಕೆದಾರನು ಕೂಡ ಸರಿಯಾದ ಡೀಟೇಲ್ಸ್ ನೋಡಿಕೊಂಡು ಅಪ್ಡೇಟ್ ಮಾಡೋದು, GSTR1 ಸಬ್ಮಿಟ್ ಮಾಡೋದು ತುಂಬ ಕ್ರೂಷಿಯಲ್ ಆಗಿದೆ. ಇಲ್ಲಾಂದರೆ ಕತ್ತಿಗೆ ಬರುತ್ತೆ. ಆಮೇಲೆ ನಾವು ತಗೊಳ್ಳುವಂಥ ಇನ್ಪುಟ್ ಟ್ಯಾಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ, 2Bಯಲ್ಲಿ ರಿಫ್ಲೆಕ್ಟ್ ಆದರೆ ಮಾತ್ರ. ಇನ್ನು ರೂಲ್ 36(4) ಅನ್ನೋ ಒಂದು ರೂಲ್ ಇತ್ತು. ಇದು ಹೇಗೆ ಅಂತಂದರೆ, ಅಕ್ಟೋಬರ್ 2019ರಲ್ಲಿ ನಮಗೆ 2B ಅಥವಾ 2Aಯಲ್ಲಿ ರಿಫ್ಲೆಕ್ಟ್ ಆಗಿರುವಂಥ ಇನ್ವಾಯ್ಸ್ಗಳಿಗಿಂತ ಹೆಚ್ಚು ಅಥವಾ ರಿಫ್ಲೆಕ್ಟ್ ಆಗದೇ ಇರುವ ಇನ್ವಾಯ್ಸನ್ನೇ 20% ಬಫರಿಂಗ್ ಕೊಟ್ಟಿದ್ರು. 20% ನೀವು ತಗೊಳ್ಬೋದು, ಒಂದು ಪ್ರೊವಿಷನಲ್ ಕ್ರೆಡಿಟ್. ಆಮೇಲೆ ಅದು ಜನವರಿ 2020ಗೆ 15% ಆಯಿತು, 10% ಆಯಿತು. ಆಮೇಲೆ 2021 ಜನವರಿಗೆ ಅದು 5% ಆಯಿತು. 2022 ಜನವರಿ 1ರಿಂದ ಅಂದರೆ ನಿನ್ನೆ ದಿನಾಂಕದಿಂದ ಇದು 0. ಯಾವುದೇ ಕ್ರೆಡಿಟ್ ನಮಗೆ 2Bಯಲ್ಲಿ ಕಾಣಿಸುವಲ್ಲವರೆಗೂ ವಿ ಕೆನಾಟ್ ಟೇಕ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಯಾವುದೇ ಕಾರಣಕ್ಕೂ ತಗೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ದೊಡ್ಡ ತುಂಬ ಮಹತ್ತರವಾದಂಥ ಮತ್ತೊಂದು ಬದಲಾವಣೆ ಆಗಿದೆ. ಇಲ್ಲಿ ಹಳೆ ಮಿಸ್ ಮ್ಯಾಚ್ಗಳಿಗೆ ಸಾಕಷ್ಟು ನೋಟಿಸ್ಗಳೆಲ್ಲ ಬಂದಿದೆಯಲ್ಲ, ಇದು ನಿನ್ನೆಯಿಂದ ಇಂಪ್ಲಿಮೆಂಟ್ ಅಂತಂದರೆ ಹಳೆ ಮಿಸ್ ಮ್ಯಾಚ್ಗಳಿಗೆ ಯಾವುದಕ್ಕೂ ಕೂಡ ಒಬ್ಬರು ಫೇಮಸ್ ಚಾರ್ಟರ್ಡ್ ಅಕೌಂಟೆಂಟು ಹೇಳ್ತಾ ಇದ್ರು, ಹಳೆ ಯಾವುದೇ ಮಿಸ್ ಮ್ಯಾಚ್ಗಳಿಗೂ ಅವರು ಟ್ಯಾಕ್ಸನ್ನು ಕ್ಲೈಮ್ ಮಾಡುವಾಗಿಲ್ವಲ್ಲ. ಹಾಗಿದ್ರೆ ನಿನ್ನೆಯಿಂದನೇ ಇದು ಬಂದಿದೆ ಅಂತಂದರೆ ಸಾಕಷ್ಟು ನಮಗೆ ನೋಟಿಸ್ಗಳು ಅದೆಲ್ಲ ಬಂದಿದೆ, ಮಿಸ್ ಮ್ಯಾಚು ಅಂತ ಹೇಳಿಲ್ಲ. ಇದನ್ನು ಅವರು ₹1 ಕೂಡ ಮಿಸ್ ಮ್ಯಾಚ್ಗೋಸ್ಕರ ಟ್ಯಾಕ್ಸ್ ಹಾಕೋಂಗಿಲ್ಲ ಅನ್ನೋಂಥ ಒಂದು ಸಮಾಧಾನಕರ ವಿಷಯ ಅಂತ ಇದೆ. ಆದರೆ 1/1/2022ರಿಂದ ತುಂಬ ಕೇರ್ಫುಲ್ ಆಗಬೇಕಾಗಿದೆ. ನಾವು ಪ್ರೊವಿಷನಲ್ ಕ್ರೆಡಿಟ್ ಇಲ್ಲ, ಪ್ರೊವಿಷನಲ್ ಕ್ರೆಡಿಟ್ ಸಾಕಷ್ಟು ಜನ ತಗೊಳ್ತಾನೂ ಇರಲಿಲ್ಲ ಬಿಡಿ, ತಗೊಳ್ತಾ ಇರುವವರಿಗೆ ಇದು ಕಷ್ಟ ಆಗುತ್ತೆ. ಸೊ ದರ್ ಇಸ್ ನೋ ಪ್ರಾಬ್ಲಮ್ ಇನ್ ದ್ಯಾಟ್ ಆಸ್ ಲಾಂಗ್ ಆಸ್ ಯು ಆರ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬೇಸ್ಡ್ ಆನ್ 2B. ಇನ್ನು ಎಕ್ಸ್ಪ್ಲನೇಷನ್ ಸೆಕ್ಷನ್ 75 ಸಬ್ಸೆಕ್ಷನ್ 12 ಒಂದು ಎಕ್ಸ್ಪ್ಲನೇಷನ್, ಇದು ಬಹಳ ಇಂಪಾರ್ಟೆಂಟ್ ತಿಳ್ಕೊಳ್ಬೇಕಾಗಿದ್ದು. ಯಾಕೆಂತಂದರೆ ಇಲ್ಲಿ CGST ವೈಡ್ ನೋಟಿಫಿಕೇಶನ್ ನಂಬರ್ 2021 ಏನು ಹೇಳ್ತದೆ, GSTR1 ಮತ್ತು 3Bಗೆ ವ್ಯತ್ಯಾಸ ಕಂಡು ಬಂದರೆ, ಉದಾಹರಣೆಗೆ 50,000 ಒಂದು ಕನ್ಸೈನ್ಮೆಂಟ್ GSTR1ನಲ್ಲಿ ಅಪ್ಲೋಡ್ ಮಾಡೋದಿಲ್ಲ, 5 ಲಕ್ಷ ಅಂತ ನಾನು ಮಾಡಿದೆ ಅಂತ ಅಂದ್ಕೊಳ್ಳೋಣ. 3Bಯಲ್ಲಿ ನಾನು ಕರೆಕ್ಟ್ 50,000ಕ್ಕೆ ಟ್ಯಾಕ್ಸ್ ಕಟ್ಟಿದೆ. GSTR1 ಬೈ ಮಿಸ್ಟೇಕ್ ಮಾಡಿದೆ. GSTR1 ಕರೆಕ್ಷನ್ ಮಾಡೋದು ಏನಿದ್ರು ಕೂಡ ಮುಂದಿನ ತಿಂಗಳಷ್ಟೇ, ಈ ತಿಂಗಳಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ, ಸೇಮ್ ಮಂತಲ್ಲಿ ಕರೆಕ್ಷನ್ ಮಾಡ್ಲಿಕ್ಕೆ ಬರೋದು. ಆ ಥರ ಏನಾದರೂ ವ್ಯತ್ಯಾಸ ಆಗಿದ್ದರೆ ನಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರುತ್ತೋ ಇಲ್ವೋ ಅನ್ನೋದು ಒಂದು ಕ್ವಶನ್ ಇತ್ತು. ಬ್ಯಾಲೆನ್ಸ್ 4.5 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಬೇಡವೋ, ಕಟ್ಟುವ ಜವಾಬ್ದಾರಿ ಇದೆಯಾ? ಸ್ನೇಹಿತರೆ, ಈ ಒಂದು ರೂಲ್ 59 ಪ್ರಕಾರ ಏನು ಸೆಲ್ಫ್ ಅಸೆಸ್ಮೆಂಟ್ ಅಂತ ಏನು ಕರಿತೀವಿ, ಈ ರೂಲ್ಸ್ ಪ್ರಕಾರ ಅವರು ಸೆಲ್ಫ್ ಅಸೆಸ್ಡ್ ಆಗಿ ಅಡ್ಮಿಟ್ ಆದಂಗೆ ನಿಮ್ಮಿಂದ ಟ್ಯಾಕ್ಸ್ ರಿಕವರಿ ಮಾಡುವಂಥ ಒಂದು ಪ್ರೊವಿಷನ್ ಈಗ
ಆಗಿದೆ. ಹಾಗಾಗಿ GSTR 1 ಮತ್ತು 3B ಎಕ್ಸಾಕ್ಟ್ ಮ್ಯಾಚಿಂಗ್ ತುಂಬ ಕ್ರೂಷಿಯಲ್ ಆಗಿದೆ. ಇಲ್ಲಿ ವ್ಯತ್ಯಾಸ ಕಂಡು ಬಂದರೆ ಸೆಕ್ಷನ್ 79 ಪ್ರಕಾರ ಇಟ್ ಕ್ಯಾನ್ ಬಿ ರಿಕವರ್ಡ್ ವಿದೌಟ್ ಶೋಕಾಸ್ ನೋಟಿಸ್. ಸೆಕ್ಷನ್ 73 ಮತ್ತು 74 ಅಲ್ಲಿ ಶೋಕಾಸ್ ನೋಟಿಸ್ಗಳಿದೆ, ಅಂದರೆ ಫ್ರಾಡ್ ಕೇಸ್ಗೆ. 74 ನಾನ್ ಫ್ರಾಡ್ ಕೇಸ್ಗೆ ಅಂದರೆ ಜನರಲ್ ಇದಕ್ಕಂತಂದರೆ 73 ಈ ಶೋಕಾಸ್ ನೋಟಿಸ್ಗಳು ಇಲ್ಲದೇನೆ ಇಲ್ಲಿ ಸೆಕ್ಷನ್ 75 ಮತ್ತು ಸಬ್ಸೆಕ್ಷನ್ 12 ಏನಿದೆ, ಸೆಕ್ಷನ್ 75 ಸಬ್ಸೆಕ್ಷನ್ 12 ಏನಿದೆ, ಇದು ನಾಟ್ ವಿತ್ ಸ್ಟ್ಯಾಂಡಿಂಗ್ ಕ್ಲಾಸ್ ಅಂತ ಕರೀತಾರೆ. ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಟ್ಯೂಟಲ್ಲಿ ನಾಟ್ ವಿತ್ ಸ್ಟ್ಯಾಂಡಿಂಗ್ ಕ್ಲಾಸ್ ಅಂತಂದರೆ ಬೇರೆ ಏನನ್ನ ಇರಲಿ, ಇಲ್ಲಿ ಹೀಗೇನೆ, ಇದು ಹೀಗೆ ಆ್ಯಸ್ ಇಟ್ ಈಸ್ ತೊಗೊಳ್ಬೇಕಾಗುತ್ತೆ. ಯಾವುದೇ ಅಲ್ಲಿ ಹಾಗೆ ಹೇಳಿದ್ದಾರೆ ಇಲ್ಲಿ ಹೇಳಿದ್ದಾರೆ ಅಂತ ಬರೋದಿಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ಅಟ್ಯಾಚ್ ಎ ಬ್ಯಾಂಕ್ ಅಕೌಂಟ್, ಸೇಲ್ ಆಫ್ ಮೂವಬಲ್ ಆ್ಯಂಡ್ ಇಮ್ಮೂವಬಲ್ ಪ್ರಾಪರ್ಟಿವರೆಗೂ ಈ ಡಿಫ್ರೆನ್ಸ್ ಏನು ಟ್ಯಾಕ್ಸ್ ಇದೆ ಅದನ್ನು ಕಲೆಕ್ಟ್ ಮಾಡುವಂಥ ಪವರ್ಸು GST ಡಿಪಾರ್ಟ್ಮೆಂಟ್ಗಿದೆ. ಸೇಲ್ ಆಫ್ ಮೂವಬಲ್ ಆ್ಯಂಡ್ ಇಮ್ಮೂವಬಲ್ ಪ್ರಾಪರ್ಟೀಸ್, ಬ್ಯಾಂಕ್ ಅಕೌಂಟ್ ಇರ್ಬೋದು, ಅವನ ಸ್ಥಿರಾಸ್ತಿ ಚರಾಸ್ತಿ ಏನೇ ಇರ್ಬೋದು, ಅದನ್ನು ಮಾಡ್ಬೋದು. ಇದು ಬಹಳ ಬಹಳ ಸ್ಟ್ರಿಕ್ಟ್ ಒಂದು ಪ್ರೊವಿಷನ್ ಅಂತ ಹೇಳ್ಬೋದು, ಡ್ರಕೋನಿಯನ್ ಪ್ರೊವಿಷನ್ ಅಂತಲೇ ಹೇಳ್ತಾರೆ. ಎಷ್ಟೋ ಜನ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇಲ್ಲಿ ನಮ್ಗೆ ಸಿಗ್ತಾ ಇಲ್ಲ ಅಂತ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಬಗ್ಗೆ ಸ್ಟೇಟ್ ಆಫ್ ಕೇರಳ ವರ್ಸಸ್ KT ಶಾಧುಲಿ ಅನ್ನೋ ಒಂದು ಕೇಸ್ ಇದೆ, 1977 ಕೇಸ್, ಬಹಳ ಚೆನ್ನಾಗಿದೆ. ಅವನ ಬುಕ್ಸ್ ಆಫ್ ಅಕೌಂಟಲ್ಲಿ ಮಿಸ್ಮ್ಯಾಚ್ ಆಗಿದ್ದಕ್ಕೆ ಅವನು ಪ್ಲೀಡ್ ಮಾಡ್ತಾನೆ, ನನಗೆ ಕ್ರಾಸ್ ವೆರಿಫೈ ಮಾಡುವಂಥ ಅವಕಾಶ ಕೊಡಿ, ಡೀಲರ್ಗಳದ್ದು ಕ್ರಾಸ್ ವೆರಿಫೈ ಮಾಡುವಂಥ ಅವಕಾಶ ಕೊಡಿ ಅಂತೇಳಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ನಾನು. ಆ ಥರ ಒಂದು ಒಳ್ಳೆ ಪ್ರೆಸಿಡೆಂಟ್ ಇದೆ, ನಾವು ಅದನ್ನು ಕೂಡ ಉಪಯೋಗಿಸ್ಕೋಬೋದು ಈ ಥರ ಏನಾದರೂ ಒಂದು ಸಂದರ್ಭ ಬಂದರೆ. ಇನ್ನು ಸೆಕ್ಷನ್ 83(1) ಇಲ್ಲಿ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟೀಸ್. ಮೊದಲು ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಪ್ರೊಸೀಡಿಂಗ್ಸ್ ಅಂತ ಹೇಳ್ತಾರೆ. ಏನಾದರೂ ಒಂದು ಪ್ರೊಸೀಡಿಂಗ್ಸ್ ಇದ್ದಾಗ, ಅದು ಪೆಂಡಿಂಗ್ ಇದ್ದಾಗ ಕಮಿಷನರ್ ಕ್ಯಾನ್ ಇನಿಷಿಯೇಟ್ ಫಾರ್ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ. ಏನೋ ಒಂದು ಪ್ರೊಸೀಡಿಂಗ್ಸ್ ಈಗ ಪೆಂಡೆನ್ಸಿಯಲ್ಲಿ ಇದೆ, ಇನ್ನೂ ಅದು ಕನ್ಕ್ಲೂಡ್ ಆಗಿಲ್ಲ, ಆಗ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ ಮಾಡಬಹುದು ಅಂತೇಳಿ ಕಮಿಷನರ್ಗೆ ಒಂದು ಪವರ್ ಕೊಟ್ಟಿದ್ರು. ಈಗ ಇವನ್ ಆಫ್ಟರ್ ಇನಿಷಿಯೇಷನ್ ಆಫ್ ದ ಪ್ರೊಸೀಡಿಂಗ್ಸ್ ಶುರುವಾಯಿತು, ಪೆಂಡೆನ್ಸಿ ಇಲ್ಲ, ಶುರುವಾಯಿತು, ಸಮನ್ಸು ಇನ್ನೊಂದು ಎಲ್ಲ ಆದರೂ ಕೂಡ ಪ್ರೊವಿಷನಲ್ ಅಟ್ಯಾಚ್ಮೆಂಟ್ ಆರ್ಡರ್ ಕೊಡ್ಬೋದು ಅನ್ನೋಂಥ ಇನ್ನೊಂದು ಬಹಳ ಸ್ಟ್ರಿಕ್ಟ್ ಆಗಿರುವಂಥ ಭಯಪಡಿಸುವಂಥ ಒಂದು ಪ್ರೊವಿಷನ್ ಈಗ ನಮಗೆ ಬಂದಿದೆ. ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟೀಸ್ ಹ್ಯಾಸ್ ಟು ಬಿ ಫಾರ್ ಎ ರೇರೆಸ್ಟ್ ಆಫ್ ರೇರೆಸ್ಟ್ ಕೇಸ್. ಸಾಮಾನ್ಯವಾಗಿ ಯಾವುದೋ ಫ್ರಾಡ್ಗೆ ದೊಡ್ಡ ಮಟ್ಟದ ಫ್ರಾಡ್ ಏನಾದಿದ್ರೆ ಮಾತ್ರ ಮಾಡಬೇಕು. ಆದರೆ ಈ ಥರ ಒಂದು ವಿಷಯ ಬಂದಾಗ ಬಹಳ ನಾವು ಆಗಿರಬೇಕಾಗ್ತಾ ಇದೆ. ಸಾಕಷ್ಟು ಜೆನ್ಯೂನ್ ಟ್ಯಾಕ್ಸ್ ಪೇಯರ್ಸ್ಗೆ ಈ ಒಂದು ಪ್ರೊವಿಷನ್ ಯಾರಿಗೂ ಇನಿಷಿಯೇಟ್ ಆಗದೇ ಇರಲಿ ಅಂತೇಳಿ ನಾವು ಆಶಿಸೋಣ. ರಾಧಾಕೃಷ್ಣ ಇಂಡಸ್ಟ್ರೀಸ್ ಅನ್ನೋ ಒಂದು ದೊಡ್ಡ ಕೇಸ್ ಸುಪ್ರೀಂ ಕೋರ್ಟಲ್ಲಿ ನಡೀತು. ಈ ಕೇಸಲ್ಲಿ ಕೂಡ ಇದೇ ರೀತಿ ಹೇಳ್ತಾ ಇದೆ. ಏನಪ್ಪ ಅಂತಂದರೆ, ಇದನ್ನು ಸುಮ್ಮನೆ ಈ ಒಂದು ಪ್ರೊವಿಷನ್ನ ನೀವು ಉಪಯೋಗಿಸುವಂಗಿಲ್ಲ, ಎಲ್ಲಿ ಬೇಕು ಅದನ್ನು ಸಫಿಷಿಯೆಂಟ್ ಗ್ರೌಂಡ್ಸ್ ಇರಬೇಕು ಈ ಒಂದು ಪ್ರೊವಿಷನ್ ಯೂಸ್ ಮಾಡೋ ಮುಂಚೆ ಅನ್ನೋದು ಒಂದು ರಾಧಾಕೃಷ್ಣ ಇಂಡಸ್ಟ್ರೀಸ್ ಅನ್ನೋ ಸುಪ್ರೀಂ ಕೋರ್ಟ್ ಕೇಸಲ್ಲಿ ಹೇಳಲಾಗಿದೆ. ಇನ್ನು 1/1/2022 ದೇ ಕ್ಯಾನ್ ಅಟ್ಯಾಚ್ ದ ಪ್ರಾಪರ್ಟೀಸ್ ಆಫ್ ಎನಿ ಪರ್ಸನ್, ಮೇ ಬಿ ಎ ಕನ್ಸಲ್ಟೆಂಟ್ ಆಲ್ಸೋ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಎನಿ ಪರ್ಸನ್ ಅಂತೇಳಿ ಸೆಕ್ಷನ್ 122(1) ಏನಲ್ಲಿ ಹೇಳಿದ್ದಾರೆ. ಈ ಎನಿ ಪರ್ಸನ್ ಅಂತಂದರೆ ಸಂಬಂಧಪಟ್ಟ ಯಾರೇ ಆಗಿರಲಿ ಅಂತೇಳಿ. ಎನಿ ಪರ್ಸನ್ ಅಂತ ಲೋಕದಲ್ಲಿರುವ ಎಲ್ಲರೂ ಅಂತಲ್ಲ, ಸಂಬಂಧಪಟ್ಟವ್ರು ಯಾರ್ಯಾರು ಅಂತ ಸೆಕ್ಷನ್ 122 ಅಲ್ಲಿ ಹೇಳಿದ್ದಾರೆ. ಒಬ್ಬ ಮ್ಯಾನೇಜರ್ ಇರ್ಬೋದು, GST ನೋಡ್ಕೊಳ್ಳುವಂಥ ಒಬ್ಬ ಆಫೀಸರ್ ಇರ್ಬೋದು ಒಂದು ಕಂಪನಿಯಲ್ಲಿ, ಇವರು ಯಾರೇ ಇದ್ರೂ ಕೂಡ ಅವರನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡ್ಬೋದು ಅನ್ನೋ ಒಂದು ಬಹಳ ಸ್ಟ್ರಿಕ್ಟ್ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ 4 ಮೇಜರ್ ಅಫೆನ್ಸಸ್ ಇದೆ. ಏನು? ಒಂದು, ಸಪ್ಲೈ ಆಫ್ ಗೂಡ್ಸ್ ವಿದೌಟ್ ಇನ್ವಾಯ್ಸ್. ಗೂಡ್ಸನ್ನು ವಿದೌಟ್ ಇನ್ವಾಯ್ಸ್ ಮಾರೋದು ಯಾರು ಮಾಡಿದಾರೋ ಅಲ್ಲಿ ಓನರ್ ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಯಾರಾದರೂ ಇದ್ದರೂ ಕೂಡ, ಸಪೋಸ್ ಕನ್ಸಲ್ಟೆಂಟ್ ಗೊತ್ತಿದ್ದುಕೊಂಡು ಫೈಲ್ ಮಾಡಿ ಅದಕ್ಕೆ ಸಪೋರ್ಟ್ ಮಾಡ್ದ ಅಂತ ಇಟ್ಕೊಳ್ಳಿ, ಅದಕ್ಕೆ ಬೆಂಬಲವಾಗಿ ನಿಂತ್ಕೊಂಡ ಅಂತಿದ್ರೆ, ಹೀ ಕ್ಯಾನ್ ಆಲ್ಸೋ ಬಿ ಹಿಸ್ ಪ್ರಾಪರ್ಟಿ ಕ್ಯಾನ್ ಬಿ ಅಟ್ಯಾಚ್ಡ್ ಸೆಕ್ಷನ್ 83(1) ಪ್ರಕಾರ. ಆಮೇಲೆ ಇಶ್ಯೂ ಆಫ್ ಇನ್ವಾಯ್ಸ್ ವಿದೌಟ್ ಗೂಡ್ಸ್, ಬಿಲ್ ಟ್ರೇಡಿಂಗ್ ಅಂತ ಬರೀ ಇನ್ವಾಯ್ಸ್ ಮಾತ್ರ ಹೋಗ್ತಾ ಇದೆ ಒಬ್ಬರಿಂದ ಒಬ್ಬರಿಗೆ, ಅವ್ರು ಇನ್ಪುಟ್ ತೊಗೊಳ್ತಾ, ಆಚೆ ಒಂದು ಇನ್ಪುಟ್ ತೊಗೊಂಡು ಈಗ ಹೋಗ್ತಾನೆ ಇದೆ. ಇದು ಕೂಡ ಒನ್ ಆಫ್ ದ ರೀಸನ್. ಟೇಕಿಂಗ್ ಕ್ರೆಡಿಟ್ ಆನ್ ಸಚ್ ಇನ್ವಾಯ್ಸ್, ಆ ಥರ ಏನಾದರೂ ಬರೀ ಇನ್ವಾಯ್ಸ್ ಬಂದಿರೋದು ಕ್ರೆಡಿಟ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತೊಗೊಳ್ಬೋದು. ಇನ್ನೊಂದು ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಅಂತ ಒಂದು ಕ್ಯಾಟಗರಿ ಇದೆ. ಈ 4 ಕೇಸ್ಗಳಲ್ಲಿ ಈ ಥರ ಒಂದು ಪ್ರೊವಿಷನ್ನ ಇನ್ಕಾರ್ಪೊರೇಟ್ ಮಾಡ್ಬೋದು. ಬಟ್ ಎನಿ ಪರ್ಸನ್ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗ್ತಾ ಇದೆ. ಇನ್ನು 73, 74 ಎಕ್ಸ್ಪ್ಲನೇಷನ್ 1 ಸಬ್
ಸೆಕ್ಷನ್ 2 ಅಂತ ಕರೀತಾರೆ. ಅಮೆಂಡ್ಮೆಂಟ್ ಏನಾಗಿದೆ ಅಂತಂದರೆ, ಮೇಯ್ನ್ ನೋಟಿಸಿಗೆ ಈಗ ಒಂದು ಯಾವುದೋ ಒಂದು ಪ್ರೊಸೀಡಿಂಗ್ಸ್ ಆಗ್ತಾ ಇದೆ, ಸೆಕ್ಷನ್ 122, 125, 129 ಏನು ಟ್ರಾನ್ಸಿಟಲ್ಲಿರುವ ಗೂಡ್ಸ್ ಮೇಲೆ ಗೂಡ್ಸನ್ನು ಕಾನ್ಫಿಸ್ಕೇಟ್ ಮಾಡೋದಿರ್ಬೋದು, ಅಥವಾ ಅದರ ಮೇಲೆ ಆಕ್ಷನ್ ಡಿಟೆನ್ಷನ್ ಇರ್ಬೋದು. ಈ ಥರ ಆದಾಗ 17 ಮತ್ತು 74 ಮೇಯ್ನ್ ನೋಟಿಸ್ ಒಬ್ರು ಇರ್ತಾರೆ. ಆ ಮೇಯ್ನ್ ನೋಟಿಸಿಗೆ ಜಾಗದಲ್ಲಿ ಕನ್ಕ್ಲೂಡ್ ಆದರೆ ಆ ಮ್ಯಾಟ್ರ್ ಕನ್ಕ್ಲೂಡ್ ಆದಂಗೆ ಇಷ್ಟುವರೆಗೂ. ಇನ್ನು ಮುಂದೆ ಮೇಯ್ನ್ ನೋಟಿಸಿ ಜೊತೆಯಲ್ಲಿ ಆ ವಿಷಯ ಕನ್ಕ್ಲೂಡ್ ಆಗಿದ್ರೂ ಸಹ 2 ಸಂದರ್ಭದಲ್ಲಿ ಅದರ ಇನ್ನೊಬ್ಬ ನೋಟಿಸಿ ಯಾರಿರ್ತಾರೆ ಅಥವಾ ಅವರ ಪಾರ್ಟ್ನರ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವೊಂದು ಕನ್ಕ್ಲೂಡ್ ಆಗೋದಿಲ್ಲ. ಯಾವುದೋ ಸೆಕ್ಷನ್ 129 ಮತ್ತು 130. ಏನು 129 ಹೇಳ್ತದೆ? ಡಿಟೆನ್ಷನ್ ಆಫ್ ಗೂಡ್ಸ್ ಫಾರ್ ವೈಲೇಷನ್ ಆಫ್ ಇ ವೇ ಬಿಲ್ ಇಲ್ಲದೇ ಟ್ರಾನ್ಸಿಟಲ್ಲಿ ಹಿಡ್ಕೊಳ್ತಾರೆ. ಈಗ ಗಾಡಿ ಮೂವ್ಮೆಂಟ್ ಆಗ್ತಾ ಇರ್ತದೆ. ಪಟಾಕಿ ಟೈಮಲ್ಲಿ ನಮ್ದು ಯಾವುದೋ ಒಂದು ಕೇಸ್ ಇತ್ತು, ತಮಿಳ್ನಾಡಿಂದ ಆಂಧ್ರಕ್ಕೆ ಹೋಗ್ತಾ ಇತ್ತು, ಕರ್ನಾಟಕದಲ್ಲಿ ಹಿಡ್ಕೊಂಡ್ರು. ಸೊ ಆ ರೀತಿ ಇದ್ದಾಗ 129, 130 ಕಾನ್ಫಿಸ್ಕೇಷನ್ ಮತ್ತು ಏನು ಡಿಟೆನ್ಷನ್ ಆ್ಯಂಡ್ ಕಾನ್ಫಿಸ್ಕೇಷನ್ ಕೇಸ್ಗಳಲ್ಲಿ ಈ ನೋಟಿಸಿ ಉಳ್ಕೊಳ್ತಾನೆ. ಮೇನ್ ನೋಟಿಸ್ ಇದು ಕನ್ಕ್ಲೂಡ್ ಆದರೂ ಕೂಡ ಅನ್ನೋದು ಇದು ತುಂಬ ಇಂಪಾರ್ಟೆಂಟ್. ಒನ್ ಆಫ್ ದ ಕೇಸಸ್, ಒನ್ ಆಫ್ ದ ಚೇಂಜಸ್. ಎನಿ ಪೆನಾಲ್ಟಿ ಆರ್ಡರ್ ಇಸ್ ಪಾಸ್ಡ್ ಫಾರ್ ಫೈಲಿಂಗ್ ಅಪೀಲ್ ವಿದಿನ್ 15 days. ನೀವು ಅಪೀಲ್ಗೆ ಹೋಗ್ತೀನಿ ಅಂತಂದ್ರೂ ಕೂಡ ಏನಾದ್ರು ಪೆನಾಲ್ಟಿ ಕ್ಲಾಸ್ ಹಾಕಿದರೆ 25% ಪೆನಾಲ್ಟಿದು ಆರ್ಡರ್ದು ಏನಿದೆ ಅದನ್ನು ನೀವು ಪೇ ಮಾಡಿನೇ ನೀವು ಮುಂದೆ ಹೋಗ್ಬೇಕಾಗುತ್ತೆ. ಅದರ್ವೈಸ್ ದೇ ವಿಲ್ ಸೆಲ್ ದ ಗೂಡ್ಸ್ ವಿದಿನ್ 15 days ಅಂತ ಕರೀತಾರೆ. 15 ದಿವಸದೊಳಗಡೆ ಅಲ್ಲಿ ಗೂಡ್ಸೇ ಇರಲ್ಲ, ನಿಮ್ಮದು ಅದನ್ನ ಆಕ್ಷನ್ ಮಾಡಿ ಮಾರ್ಬೋದು ಅನ್ನೋ ಒಂದು ಅಧಿಕಾರ ಕೊಟ್ಟಿದೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟಿಗೆ ಅಂತೇಳಿ. ಈಗ ಇಲ್ಲಿ ಅವರು ಮಾರೋ ಮುಂಚೆ ಒಂದು ಅಪರ್ಚುನಿಟಿ ಆಫ್ ಬೀಯಿಂಗ್ ಹರ್ಡ್, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಮತ್ತೆ ಇಲ್ಲಿ ಕೌಂಟ್ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಪೆರಿಷಬಲ್ ಗೂಡ್ಸ್ ಇದೆ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಹಾಳಾಗುವಂಥ ಒಂದು ಮೆಟೀರಿಯಲ್ ಅಥವಾ ಒಂದು ಪೆರಿಷಬಲ್ ಗೂಡ್ಸನ್ನು ಕಾನ್ಫಿಸ್ಕೇಟ್ ಮಾಡಿದ್ರೆ ಏನಾಗ್ಬೋದು ಅಂತ ಕೇಳಿದ್ರೆ 15 ದಿವಸನೂ ಕೊಡಲ್ಲ, ಅದಕ್ಕಿಂತ ಮುಂಚೆನೂ ಅದು ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಆಕ್ಷನ್ ಮಾಡ್ಬೋದು ಅನ್ನೋಂಥ ಪ್ರೊವಿಷನ್ ಕೂಡ ಮಾಡಿದ್ದಾರೆ. ಶ್ರೀಕೃಷ್ಣ ಟ್ರೇಡರ್ಸ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್ ಅನ್ನೋ ಕೇಸಲ್ಲಿ ಕೋರ್ಟ್ ಏನು ಹೇಳಿದೆ ಅಂತಂದರೆ, ದ ಅಥಾರಿಟೀಸ್ ಮೇ ನಾಟ್ ಬಿ ಜಸ್ಟಿಫೈಡ್ ಇನ್ ಇನ್ವೋಕಿಂಗ್ 130 ಆಫ್ ದ ಆ್ಯಕ್ಟ್ ಸ್ಟ್ರೈಟ್ ಅವೇ 130 ಸೆಕ್ಷನ್ ಅನ್ನು ನೀವು ಇನ್ವೋಕ್ ಮಾಡುವಂಗಿಲ್ಲ ಅಂತ ಈ ಕೇಸಲ್ಲಿ ಹೇಳಿದೆ. ಇದು ನಮಗೆ ಉಪಯೋಗ ಆಗ್ಬೋದು ನಾಳೆ ದಿವಸ ಏನಾದರೂ ಈ ಥರ ಸಂದರ್ಭಗಳು ಬಂದಾಗ. ಇನ್ನು ಸೆಕ್ಷನ್ 152 ಅಮೆಂಡ್ಮೆಂಟ್ ಆಗಿ ವೈಡ್ ಪವರ್ಸ್ ಕೊಟ್ಟಿದೆ ಡಿಪಾರ್ಟ್ಮೆಂಟಿಗೆ. ಇನ್ಫಾರ್ಮೇಷನ್ನ ಬೇರೆ ಬೇರೆ ಮೂಲಗಳಿಂದ ತಗೊಳ್ಳೋದಕ್ಕೆ, ಜಿ ಎಸ್ ಟಿ ರಿಲೇಟೆಡ್ ಇನ್ಫಾರ್ಮೇಷನ್ನ ತಗೊಳ್ಳೋದಕ್ಕೆ. ಇದು 1/1/2022 ಚಾಲ್ತಿಯಲ್ಲಿರುತ್ತೆ. ಬಹಳ ಸೂಕ್ಷ್ಮವಾಗಿ ಪ್ರತಿ ತಿಂಗಳು ನಮ್ಮ ಬುಕ್ಸ್ ಆಫ್ ಅಕೌಂಟ್ ಬರೀ ಜಿ ಎಸ್ ಟಿ ರಿಟರ್ನ್ ಒಂದೇ ಫೈಲ್ ಮಾಡೋದಲ್ಲ, ಸೇಲ್ಸು, ಪರ್ಚೇಸು ಅಥವಾ ಇನ್ವರ್ಡ್ ಔಟ್ವರ್ಡ್ ಸಪ್ಲೈನ ಅಪ್ಡೇಟ್ ಮಾಡಿ ಡಿಫರೆನ್ಸ್ ಟ್ಯಾಕ್ಸ್ ಕಟ್ಬಿಡೋದು ಅಥವಾ ಇನ್ಪುಟ್ ಟ್ಯಾಕ್ಸನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗೋದು ಒಂದೇ ಕೆಲಸ ಆಗಿರೋದಿಲ್ಲ. ಬುಕ್ಸ್ ಆಫ್ ಅಕೌಂಟನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ 100% ಅಕ್ಯುರೇಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದ್ರಲ್ಲೇ ಮುಂದೆ ಕಂಪ್ಲೇಂಟ್ ಇಲ್ದಿರುವಂಥ ಒಂದು ಕಂಪ್ಲೈನ್ಸ್ ನಾವು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.